ವಂಚಕ ಚಂದ್ರಶೇಖರ್ ಸ್ವಾಮಿ ವಿರುದ್ಧ ರೈತ ಮುಖಂಡರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆರ್‌ಟಿ ನಗರ ಪೊಲೀಸ್ ಠಾಣೆಯ ಮುಂದೆ ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ವಂಚಕ ಸ್ವಾಮಿಯನ್ನು ಬಂಧಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಸ್ವಾಮೀಜಿ ವಿರುದ್ಧ ಪೊಲೀಸರು ವಂಚನೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಬಂಧಿಸಿಲ್ಲ. ಕೂಡಲೇ ಅವರನ್ನು ಬಂಧಿಸುವಂತೆ ಆಗ್ರಹಿಸಿ ರೈತ ಮುಖಂಡರು ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಹೋರ್ಡಿಂಗ್ಸ್ ಹಾಕುವ ವಿಚಾರದಲ್ಲಿ ನಿನ್ನೆ ಸ್ವಾಮಿ ವಿರುದ್ಧ 2 ಕೋಟಿ ರೂಪಾಯಿ ವಂಚನೆ ದೂರು ದಾಖಲಾಗಿತ್ತು. ಅಶ್ರಫ್ ಅಲಿ ಅನ್ನೋರು ಈ ದೂರನ್ನ ದಾಖಲಿಸಿದ್ರು. ವಂಚಕ ಚಂದ್ರಶೇಖರ್ ಸ್ವಾಮಿಯನ್ನ ಬಂಧಿಸುವಂತೆ ಒತ್ತಾಯಿಸಲಾಗ್ತಾ ಇದೆ. ಈಗ ಸಾಕಷ್ಟು ಕೂಗು ಕೇಳಿ ಬರ್ತಾ ಇರುವಂತದ್ದು. ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆರ್‌ಟಿ ನಗರ ಪೊಲೀಸ್ ಠಾಣೆ ಮುಂದೆ ರೈತ ಮುಖಂಡರು ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ವಂಚಕ ಸ್ವಾಮಿಯನ್ನು ಬಂಧಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಸ್ವಾಮೀಜಿ ವಿರುದ್ಧ ಪೊಲೀಸರು ವಂಚನೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಆದರೆ ಇನ್ನೂ ಆತನನ್ನ ಬಂಧಿಸಿಲ್ಲ. ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ರೈತ ಮುಖಂಡರು ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಹೋರ್ಡಿಂಗ್ಸ್ ಹಾಕುವ ವಿಚಾರದಲ್ಲಿ ನಿನ್ನೆ ಸ್ವಾಮಿ ವಿರುದ್ಧ 2 ಕೋಟಿ ರೂಪಾಯಿ ವಂಚನೆ ದೂರು ದಾಖಲಾಗಿತ್ತು. ಅಶ್ರಫ್ ಅಲಿ ಅನ್ನೋರು ದೂರನ್ನ ದಾಖಲಿಸಿದ್ರು. ಅವರು ಒಬ್ರು ಯಾರೋ ಒಬ್ರು ಬೋರ್ಡ್ ಹೋಲ್ಡಿಂಗ್ಸ್ ಜಾಗ ಫ್ಲೆಕ್ಸ್ನವ್ರಿಗೆ ಜಾಗ ಬೇಕು ಅಂತ ಇವ್ರಿಗೆ ನಾವು 2 ಕೋಟಿ ಇಸ್ಕೊಂಡಿದ್ರಂತೆ. ಅದನ್ನ ನಿಮ್ಮ ಟಿವಿ ಲೈವ್ ಅಲ್ಲಿ ನಾವು ನೋಡಿದ್ವಿ. ನೋಡ್ಬಿಟ್ಟು ನಮ್ದು ಏನಂತಂದ್ರೆ ಕಂಪ್ಲೇಂಟ್ ಕೊಟ್ಟು 15 ದಿವಸ ಆಗಿದೆ, 15 ದಿವಸ ತಿಂಗಳು ಆಗಿದೆ. ಆದ್ರೂ ಅವ್ರ ಮೇಲೆ FIR ಆಗಿದೆ, ಚಾರ್ಜ್ ಆಗಿದೆ, ವಾರಂಟ್ ಇಶ್ಯೂ ಆಗಿದೆ. ಯಾಕೆ ಇವ್ರು ಅರೆಸ್ಟ್ ಮಾಡಬಾರ್ದು? ಇವ್ರನ್ನ